ಗೃಹ ಇಲಾಖೆಯ ಸಹಯೋಗದೊಂದಿಗೆ ಈಗಾಗಲೇ 31 ಜಿಲ್ಲೆಯಲ್ಲಿ ಸಿಬ್ಬಂದಿಗಳನ್ನ ರಿಕ್ರೂಟ್ ಮಾಡಿದ್ದಾರೆ. ಸೊ ಈಗ ಟ್ರೈನಿಂಗ್ ನಡೀತಾ ಇದೆ. ಸೊ ಭಾಳಷ್ಟು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಅಕ್ಕಪಡೆಯನ್ನು ಮಾಡ್ತೇವೆ. ಮತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಭಾಳಷ್ಟು ಚೆನ್ನಾಗಿ ಏನು ಯಾವ ರೀತಿ ಇದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಸಮಾಜದಲ್ಲಿ ಬ್ಯಾಡ್ ಎಲಿಮೆಂಟ್ಸ್ ಅಂತಂದರೆ ಪ್ರಿವೆನ್ಷನ್ ಮಾಡೋಕ್ಕೆ ಆನ್ಲೈನಿಂದ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಿಂದ ಆಗಿರ್ಬೋದು, ಅಥವಾ ಭಾಳಷ್ಟು ಹುಡುಗಿಯರನ್ನ ಫಾಲೋ ಮಾಡೋದಿರುತ್ತೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ದೇವಸ್ಥಾನದಲ್ಲಿ, ಗಾರ್ಡನ್ನಲ್ಲಿ, ಮಾಲ್ ಹತ್ರ. ಸೊ ಎಲ್ಲ ಕಡೆ ಅಕ್ಕಪಡೆ ಗಸ್ತಿನ ಸುತ್ತಾಗ್ತಾ ಇರ್ತಾರೆ. ಅದ್ರ ಜೊತೆಯಲ್ಲಿ ಸ್ಕೂಲ್ ಕಾಲೇಜ್ಗೆ ಹೋಗಿ ಎಜುಕೇಟ್ ಮಾಡೋದು ಕೂಡ ಮಾಡ್ತಾರೆ. ಭಾಳಷ್ಟು ದಿನದಿಂದ ಒಬ್ಬ ಹುಡುಗಿನ ಬಿಡಿಸ್ತಾ ಇರ್ತಾರೆ. ಹುಡುಗಿ ಮರ್ಯಾದೆಗೆ ಹೆದರಿ ಮನೆ ಕೇಳಿರೋದಿಲ್ಲ. ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂತಂದರೆ ಒಂಥರ ಹಳ್ಳಿಗಳಲ್ಲಿ ನಮ್ಮ ಕಡೆ ಎಲ್ಲ ಒಂಥರ ಭಯ ಪಡ್ತಾರೆ. ಮರ್ಯಾದೆ ಏನಾಗಬೇಕಪ್ಪ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಂತ. ಅಕ್ಕಪಡೆ ಕಾರ್ಯಾಚರಣೆ ಮಾಡುತ್ತೆ. ಬಹಳಷ್ಟು ಆಸೆಯನ್ನು ಇಟ್ಕೊಂಡು, ಮಹತ್ವಾಕಾಂಕ್ಷೆನ ಇಟ್ಕೊಂಡು ಇದೊಂದು ಉತ್ತಮವಾದಂಥ ಒಂದು ಪ್ರಯೋಗವನ್ನು ಸಾಲ ಸೌಲಭ್ಯ ಯಾವತ್ತಿಂದ ಸಿಗುತ್ತೆ? ನಾನು ಮುಂಚೆನೇ ಹೇಳಿದ ಹಾಗೆ 6 ತಿಂಗಳು ಅವರು ಪ್ರತಿ ತಿಂಗಳು 200 ರೂಪಾಯಿ ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ 200 ರೂಪಾಯಿಯನ್ನು ಇಡಬೇಕಾಗುತ್ತೆ. ಇದು ನಿರಂತರ, ಬರೀ 6 ತಿಂಗಳು ಅಷ್ಟೇ ಇಡೋದಲ್ಲ. ಪ್ರತಿ ತಿಂಗಳು 200 ರೂಪಾಯಿ ಅವ್ರು ಸೇವ್ ಮಾಡ್ಕೊಂಡು ಹೋದರೆ 6 ತಿಂಗಳಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ. ಅವರು ಒಮ್ಮೆ ಎಲಿಜಿಬಲ್ ಆದರು. ಶೇರ್ ಹೋಲ್ಡರ್ಸು ನಮ್ಮ ಗೃಹಲಕ್ಷ್ಮಿಯ ಶೇರ್ ಹೋಲ್ಡರ್ಸು 6 ತಿಂಗಳಿಗೆ ಎಲಿಜಿಬಲ್ ಆಗ್ತಾರೆ. 6 ತಿಂಗಳು ಆದ ತಕ್ಷಣ ಯಾರ್ಯಾರು ಅಪ್ಲಿಕೆಂಟ್ ಇರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ಕಮಿಟಿ ಇರುತ್ತೆ. 13 ಜನರು ನಮ್ಮ ಕಮಿಟಿ, ನಾನು ಅಧ್ಯಕ್ಷೆ ಇರ್ತೀನಿ. ಸೊ ಸೆಕ್ರೆಟ್ರಿ ಅವರು, ನಮ್ಮ ಡೈರೆಕ್ಟ್ರುಗಳು, ಸೊ 8 ಜನ ಚುನಾಯಿತ ಡೈರೆಕ್ಟ್ರುಗಳು ಬರ್ತಾರೆ ಈ ಒಂದು ಬ್ಯಾಂಕ್ನಲ್ಲಿ. ಸೊ ಆ ಕಮಿಟಿ ಎದುರುಗಡೆ ಇದ್ದು ಸ್ಕ್ರೂಟ್ನಿ ಮಾಡಿ ಒಂದು ಕಮಿಟಿ ನಮಗೆ ಕೊಡ್ತೀವಿ. ಸೊ ಕಮಿಟಿನಲ್ಲಿ ಇಟ್ಕೊಂಡು ನಾರ್ಮ್ಸ್ ಕಂಡೀಷನ್ ಅಂತ ಜಾಸ್ತಿ ಇರೋದಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂತಂದರೆ ಹೀಗಾಗಬಾರ್ದು, ನಾಳೆ ಜನರಿಗೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ, ನಿಮ್ಮದು ಆದಿಲ್ಲ ಅಂತ. ಯಾಕಂದರೆ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕಡಿಮೆ ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ. ಭಾಳಷ್ಟು ಸ್ಟ್ರಿಕ್ಟಾಗಿ ನಾವೇನು ಡಾಕ್ಯುಮೆಂಟ್ಸ್ ಆಗಲಿ ಇದನ್ನ ಮಾಡಲ್ಲ, ಅವರಿಗೆ ಸಹಾಯ ಆಗೋ ರೀತಿ ಮಾಡ್ತೀವಿ. ಜೊತೆಲಿ ಎಲ್ಲ ಮೆಂಬರ್ಗಳಿಗೂ ಕೂಡ ಆರೋಗ್ಯ ವಿಮೆಯನ್ನು ಮಾಡಿಸುವಂಥ ಒಂದು ದೊಡ್ಡ ಸಾಹಸಿಕೆ. ಅಂದರೆ BPL ಕಾರ್ಡ್ ಇಲ್ಲದೆ ಇರೋರು ಮೇಡಮ್, ಆರೋಗ್ಯ ವಿಮೆ ಯಾವತ್ತಿಂದ? BPL ಕಾರ್ಡ್ ಅನರ್ಹ ಮಾಡ್ತಿದ್ದಾರೆ ಅಂತಗಳಿಗೆ ಗೃಹಲಕ್ಷ್ಮಿ ಕೊಡ್ತಾರೆ. ಹೌದು, BPL ಕಾರ್ಡ್ ಅನರ್ಹ ಆದ ತಕ್ಷಣವೇ ಗೃಹಲಕ್ಷ್ಮಿಯನ್ನು ಕಟ್ಟಾಗುತ್ತೆ. ದಟ್ ಇಸ್ ನ್ಯಾಚುರಲ್. ಬಟ್ ನಾವು ಹೇಳಿದ್ದು BPLಗೂ ಕೊಡ್ತೀವಿ, APLಗೂ ಕೊಡ್ತೀವಿ, ಅಂಥೋದೈದನ್ನೂ ಕೊಡ್ತೀವಿ. ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇ ಇಲ್ಲ ಅಂಥವ್ರಿಗೆಲ್ಲರಿಗೂ ಕೊಡ್ತೀವಿ ಅಂತ ಹೇಳಿ. ಹೌದಾ, ಬರೀ BPL ಅಷ್ಟೇ ಹೇಳಲಿಲ್ಲ, ನಾವು APLಗೂ ಕೊಡ್ತೇವೆ. ಆದರೆ ಈಗ ಏನು ಹೊಸದಾಗಿ ಸ್ಕ್ರೂಟ್ನಿ ಮಾಡಿ ಏನು BPLನ ಕಟ್ ಮಾಡ್ತಾ ಇದ್ದಾರೆ, ಆ ಲಿಸ್ಟು ಅವ್ರು ನಮಗೆ ಕಳಿಸಿದ ತಕ್ಷಣ ಅವ್ರದ್ದು ಹೋಲ್ಡ್ ಆಗಿದೆ. ಅವ್ರದ್ದು ಹೋಲ್ಡ್ ಆಗಿದೆ BPL. ಇಲ್ಲ, ನನಗದ್ರ ಬಗ್ಗೆ ಗೊತ್ತಿಲ್ಲ. ನೀವು ಹೇಳಿದ್ದಕ್ಕೆ ಆ ಉತ್ತರ ಕೊಡ್ತಾ ಇದ್ದೆ. ಆ ರೀತಿ ಏನಾದರೂ ಆದರೆ ನಾಳೆ ಅವರು BPL ಮಾತ್ರ ತಾನೇ ಸಮಸ್ಯೆ ಆಗೋದು. ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರ ಸಮಸ್ಯೆ ಆಗುತ್ತೆ. ಬಟ್ ನಾವು ಆಹಾರ ಇಲಾಖೆಯಿಂದ ನಾವು ಡಾಟಾ ತೆಗೆದುಕೊಂಡಿರೋದು, ರೇಷನ್ ಕಾರ್ಡ್ ಡಾಟಾ ತೆಗೆದುಕೊಂಡಿರೋದು ಆಹಾರ ಇಲಾಖೆಯಿಂದ. ಅವರು ಫ್ರೆಶ್ ಆಗಿ ಡಾಟಾ ಕೊಟ್ಟು ಡಿಲೀಟ್ ಅದರಲ್ಲಿ ಆಗಿದ್ರೆ ಮನೆ ಯಜಮಾನ್ತಿ. ಸೊ ಅವಾಗ ನ್ಯಾಚುರಲ್ ಆಗಿ ಅದೇ ಮೇಡಮ್, ಈಗ ಇಷ್ಟು ದಿನ ಕೊಡ್ತಾ ಇದ್ರಿ, APLಗೂ ಕೊಡ್ತಾ ಇದ್ರಿ, BPL ಇನ್ನು ಮುಂದೆ ಏನಾದರೂ ಇನ್ನು ಮುಂದೂ APLಗೂ ಕೊಡ್ತೀವಿ, BPL ಕೊಡ್ತೀವಿ. ಒಂದೇ ಕಂಡೀಷನ್ನು, ನಾನ್ ಟ್ಯಾಕ್ಸ್ ಪೇ, ನಾನ್ GST ಪೇ. ಮೇಡಮ್, ಫೆಬ್ರವರಿ ಮಾರ್ಚ್ಗೆ ಆರ್ಥಿಕ ಇಲಾಖೆಯಿಂದ